ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರು ಹೇಮಕೂಟ ಹಂಪಿ ಪೂಜ್ಯರಿಗೆ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಇನ್ಮುಂದೆ ಇದೇ ವಿಷಯವನ್ನು ಆಧರಿಸಿ ಪೂಜ್ಯರಾದ ಡಾಕ್ಟರ್ ಆರೂಢ ಭಾರತಿ ಮಹಾಸ್ವಾಮಿಗಳವರು ಶ್ರೀ ಸಿದ್ಧಾರೂಢ ಮಿಷನ್ ಬೆಂಗಳೂರು ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆಗಳು. ಭಕ್ತಿಪೂರ್ವಕ ಸಲ್ಲಿಸಿ ಈ ವಿಶ್ವ ವೇದಾಂತ ಪರಿಷತ್ತಿನ ಮಹಾ ಸಮಾರಂಭದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಚರಣಗಳಿಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಈ ಶುಭ ಕಾರ್ಯದಲ್ಲಿ ಭಾಗಿಗಳಾಗೋಣ. ಇವತ್ತು ಶಿವರಾತ್ರಿ, ಶಿವಯೋಗ. ಶಿವ ಅಂದರೆ ಎರಡು ಅರ್ಥ. ಒಂದು ತಾತ್ವಿಕ ಶಿವ, ಇನ್ನೊಂದು ಪೌರಾಣಿಕ. ಆ ಪೌರಾಣಿಕ ಶಿವ ಕಾಲ್ಪನಿಕನೂ ಆಗಿರಬಹುದು, ಐತಿಹಾಸಿಕ ಶಿವನೂ ಆಗಿರಬಹುದು. ತಾತ್ವಿಕ ಶಿವ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾಗೃಥಃ ಕಸ್ಯ ಸಿದ್ಧನಂ. ಚರಾಚರ ಜಗವೆಲ್ಲ ಈಶನಿಂದ ತುಂಬಿದೆ. ಈಶ ಒಡೆಯ ಪರಮಾತ್ಮ, ಆ ಶಿವನಿಂದ ತುಂಬಿದೆ. ಆದ್ದರಿಂದ ಎಲ್ಲರೂ ಸ್ವಾರ್ಥಿಗಳಾಗದೆ ತ್ಯಾಗದ ಬದುಕನ್ನು ನಡೆಸಬೇಕು. ಇಲ್ಲಿನ ಈಶ ತಾತ್ವಿಕ ಶಿವ. ಈಗ ನಾವು ನಾಸತೋ ವಿದ್ಯತೆ ಭಾವಃ ಎಂಬ ಗೀತೆಯ ವಚನವನ್ನು ಇಟ್ಟುಕೊಂಡು ಹೇಳುತ್ತಿರುವ ತತ್ವವು ಇದೇ ಈಶ ತತ್ವ. ಯಾವಾಗಲೂ ಇರತಕ್ಕಂಥ ತತ್ವ. ಅದಕ್ಕೆ ಈಶ ತತ್ವ ಅಂತೇವೆ, ಬ್ರಹ್ಮತತ್ವ ಅಂತೇವೆ, ಚೈತನ್ಯ ಅಂತೇವೆ, ಲಿಂಗ ತತ್ವ ಅಂತೇವೆ. ಇನ್ನು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹೆಸರಿನಿಂದ ಕರೆಯಬಹುದು. ಹೆಸರುಗಳು ಬೇರೆಯಾದರೂ ಕೂಡ ವಸ್ತು ಮಾತ್ರ ಒಂದೇನೆ. ಇದನ್ನು ಇಲ್ಲಿಯ ಪರ್ಯಂತರ ಪೂಜ್ಯರು ಭಾಳ ಸೊಗಸಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಲ್ಲದಿರುವ ವಸ್ತು ಇರಲಾರದು, ಇರುವ ವಸ್ತು ಇಲ್ಲವಾಗದು. ಸಾರಾಂಶ. ಸಾಬೂನಿನ ನೀರಿದೆ, ಸ್ವಲ್ಪ ಕಲಕಿದರೆ ನೊರೆಯಾಗುತ್ತದೆ, ಬಕೆಟ್ ತುಂಬ ನೊರೆಯಾಗುತ್ತದೆ. ಈ ನೊರೆ ಯಾವುದರಿಂದ ತೋರ್ತು? ನೀರಿನಿಂದ ತೋರ್ತು. ನೀರು ಇತ್ತು, ನೀರು ಇದೆ, ಆದ್ದರಿಂದ ನೊರೆ ತೋರಿತು. ಇಲ್ಲದ ನೀರಿನಿಂದ ನೊರೆ ತೋರಲಾರದು, ನೀರಿನಿಂದ ನೊರೆ ತೋರಿತು. ಅಂದರೆ ಏನಿದೆಯೋ ಅದು ಇರುವ ವಸ್ತುವಿನಿಂದ ತೋರಿದೆ. ಇದು ಸರಿ ಹೋಯಿತು. ಇನ್ನು ಇರುವುದು ಇಲ್ಲವಾಗದು. ಯಾವುದು ಇದೆಯೋ ಅದು ಇಲ್ಲ ಆಗೋದಿಲ್ಲ ಯಾವ ಕಾಲಕ್ಕೂ. ಇರೋದು ಯಾವ ಕಾಲದಲ್ಲೂ ಇರುತ್ತದೆ ಅಂತ ಅಭಿಪ್ರಾಯ. ಇದು ಸ್ವಲ್ಪ ವಿರೋಧ ಅಂತ ಅನ್ನಿಸ್ತದಲ್ಲ. ಯಾಕೆ? ನಾನು ಈಗ ಇದ್ದೇವೆ, ಆತ ಇದ್ದ, ಆತ ಸತ್ತ. ಇದ್ದ, ಈಗಿಲ್ಲ, ಸತ್ಬಿಟ್ಟ. ಇರೋನು ಯಾವಾಗಲೂ ಇರಬೇಕಾಗಿತ್ತಲ್ಲ, ಸತ್ಬಿಟ್ನಲ್ಲ. ನೊರೆ ಸ್ವಲ್ಪ ಹೊತ್ತಿನಲ್ಲಿ ಅದು ಕರಗ್ತದೆ, ಏನಾಗ್ತದೆ? ನೀರೇ ಆಗ್ತದೆ. ಇರುವ ನೊರೆ ಇಲ್ವಲ್ಲ ಈಗ. ಆದ್ದರಿಂದ ಇರುವುದು ಇಲ್ಲವಾಗುತ್ತದಲ್ಲ, ಇರುವುದು ಇಲ್ಲವಾಗುವುದಿಲ್ಲ ಎಂಬ ಮಾತು ವಾಸ್ತವಿಕದಂತೆ ತೋರುತ್ತಿಲ್ಲವಲ್ಲ ಅಂತ ಅನ್ನಿಸ್ತದೆ. ಇದು ಶಾಸ್ತ್ರಜ್ಞಾನ, ತಾತ್ವಿಕ ಜ್ಞಾನ ಇಲ್ಲದವರ ಸಮಾಚಾರ. ಅದಕ್ಕೇನೆ ಅನಯೋಹೋ ತು ಅಂತಹ ತತ್ವದರ್ಶಿಭಿ ದೃಷ್ಟ. ಈ ಎರಡರ ಅಂತಃಸತ್ವ, ನಿಜ ವಿಚಾರ ತತ್ವಜ್ಞಾನಿಗಳಿಂದ ಕಾಣಲ್ಪಟ್ಟಿದೆ. ಇಲ್ಲಿ ತತ್ವದರ್ಶಿಭಿ ಎನ್ನುವ ಈ ಒಂದು ಪದದಲ್ಲಿಯೇ
ವಿಶೇಷವಾದಂಥ ಅರ್ಥ ಅಡಗಿದೆ. ತತ್ವ ಅಂದರೆ ಏನು? ತಸ್ಯ ಭಾವ ತತ್ವಂ. ತತ್ ಅದು, ಅದರ ಭಾವ, ಅದರ ಅಂತಃಸತ್ವ. ಆ ಅರ್ಥದಲ್ಲಿ ತಸ್ಯ ಭಾವ ಸ್ವತಲೌ ಎಂಬ ಪಾಣಿನಿಯ ವ್ಯಾಕರಣದ ಸೂತ್ರದಿಂದ ತ್ವ ಎಂಬ ಪ್ರತ್ಯಯ ಬಂದಿದೆ. ಅಲ್ಲಿಗೆ ತತ್ವ ಅಂದರೆ ಯಾವ ವಸ್ತುವನ್ನು ತೆಗೆದುಕೊಳ್ಳುತ್ತೇವೆಯೋ ಆ ವಸ್ತುವಿನ ಅಂತಃಸತ್ವ. ನಾಮರೂಪಾತ್ಮಕವಾಗಿ ತೋರುವ ವಸ್ತು ಅಲ್ಲ ತತ್ವ ಅಂದರೆ, ಅದರ ಅಂತಃಸತ್ವ. ಈ ಅಂತಃಸತ್ವ ಯಾರಿಗೆ ಗೊತ್ತಾಗಿದೆ? ದರ್ಶಿಭಿಃ. ದ್ರಷ್ಟುಂ ಶೀಲಂ ಯಸ್ಯ ಸಹ ದರ್ಶಿ. ಅದನ್ನೇ ಕಾಣುವ, ನಿರಂತರವಾಗಿ ಅದನ್ನೇ ನೋಡುವ ಶೀಲ. ತಾಚ್ಛೀಲ್ಯಾರ್ಥೇ